ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು: ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯಿಂದ ಪಟ್ಟಣದ ಅಭಿವೃದ್ಧಿ ಸಾಧ್ಯ. ಶಾಸಕ ಬಾಲಕೃಷ್ಣರವರ ಅಭಿಮತ. ಪಟ್ಟಣದಿಂದ ನಾಗಸಮುದ್ರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆ ಉದ್ಘಾಟನೆ ನೆರವೇರಿಸಿದ ಅವರು. ಬಾಗೂರು ಹೋಬಳಿ ಚಿಕ್ಕೋನಹಳ್ಳಿಯ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ. ಸಾವಿರಾರು ಭಕ್ತರು ಭಾಗಿ. ರಥೋತ್ಸವಕ್ಕೆ ಹಣ್ಣು ಜವಲಗಳ ಸಮರ್ಪಣೆ. ತಾಲೂಕಿನ ಬೆಳಗಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬೆಳಗಿಹಳ್ಳಿ ಬಿಜಿ ಮೋಹನ್ ಮತ್ತು ಉಪಾಧ್ಯಕ್ಷರಾಗಿ ತೋಟಿ ಗ್ರಾಮದ ಕೃಷ್ಣಮೂರ್ತಿ ಆಯ್ಕೆ. ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ. ತಾಲೂಕಿನ ಹಿರಿಸಾವಿಯಲ್ಲಿನ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನವರ ನಮ್ಮೂರ ಹಬ್ಬಕ್ಕೆ ಚಾಲನೆ. ಭಕ್ತರಿಂದ ಹೆಬ್ಬಾರಮ್ಮನ ಮೊದಲ ದರ್ಶನದೊಂದಿಗೆ ಆರಂಭಗೊಂಡ ಹಬ್ಬ. ವಾರ್ತೆಗಳ ವಿವರ. ಗ್ರಾಮೀಣ ಭಾಗದ ರಸ್ತೆಗಳು ಅಭಿವೃದ್ಧಿಯಾದರೆ ಗ್ರಾಮ ಪಟ್ಟಣ ಅಭಿವೃದ್ಧಿಯಾಗುವುದು. ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವುದರ ಮೂಲಕ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹೇಳಿದರು. ಪಟ್ಟಣದ ಹೊಸೂರು ಗೇಟ್ನಲ್ಲಿ ಬಿಎಂ ರಸ್ತೆಯಿಂದ ನಾಗಸಮುದ್ರ ರಸ್ತೆಗೆ ಸಂಪರ್ಕಿಸುವ 1.2 ರಸ್ತೆಯನ್ನ ಹೇಮಾವತಿ ನಾಲಾ ವ್ಯಾಪ್ತಿಯ ಯೋಜನೆಯ 1 ಕೋಟಿ ರು ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರಸ್ತೆಗಳು ಗ್ರಾಮಸ್ಥರ ಸಂಚಾರಕ್ಕೆ ಉತ್ತಮವಾಗಿ ಮೂಲಭೂತ ಸೌಲಭ್ಯಗಳು ಸಮರ್ಪಕವಾಗಿ ಜನರಿಗೆ ದೊರೆತಾಗ ಜನರು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಪಟ್ಟಣಕ್ಕೆ ಸಮೀಪದಲ್ಲಿರುವ ವಸತಿ ಬಡಾವಣೆಗಳಾಗಿ ಸುತ್ತಮುತ್ತ ಮನೆಗಳು ನಿರ್ಮಾಣವಾಗುತ್ತಿರುವುದರಿಂದ ಅನುಕೂಲವಾಗುವ ನಿಟ್ಟಿನಲ್ಲಿ ಸಿಸಿ ರಸ್ತೆ ಸೇರಿದಂತೆ ಗುಣಮಟ್ಟದ ರಸ್ತೆಗಳ ಸುಧಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಈ ಕಾಮಗಾರಿಗೆ 4 ವರ್ಷಗಳ ಹಿಂದೆಯೇ ಟೆಂಡರ್ ಕರೆಯಲಾಗಿದ್ದರೂ ಕೆಲ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿ ಸಮಸ್ಯೆಯನ್ನ ಸರಿಪಡಿಸಿ ಟೆಂಡರ್ ಪ್ರಕ್ರಿಯೆ ಹಾಗೂ ಕಾಮಗಾರಿ ಪೂರ್ಣಗೊಂಡಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಿದೆ. ಈ ಭಾಗದ ಗ್ರಾಮಗಳಿಗೆ ಪಟ್ಟಣದಿಂದ ಸಂಚರಿಸಲು ನಾಗಸಮುದ್ರ ರಸ್ತೆಯಲ್ಲಿ ಒತ್ತಡ ಹೆಚ್ಚಿದ್ದು ಈ ರಸ್ತೆ ಬೈಪಾಸ್ ರಸ್ತೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಪುರಸಭಾ ಅಧ್ಯಕ್ಷರಾದ ಸಿಎನ್ ಮೋಹನ್, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಅನಂತಿ ಆನಂದ್, ಟಿಎಪಿಸಿಎಂಎಸ್ನ ಮಾಜಿ ಉಪಾಧ್ಯಕ್ಷರಾದ ಜಗದೀಶ್, ಪರಿಸರ ಪ್ರೇಮಿ ಚಾನಾ ಅಶೋಕ್, ಮುಖಂಡರುಗಳಾದ ಗೋಪಾಲಣ್ಣ, ತಮ್ಮಯ್ಯಣ್ಣ, ಕುಮಾರ್, ನಾಗಣ್ಣ, ಶಾಮಿಯಾನ ರಘು, ಗುತ್ತಿಗೆದಾರರಾದ ನಂಜುಂಡೇಗೌಡ, ಪುಟ್ಟರಾಜು, ಅಶೋಕ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು. ನಮ್ಮ ಹೇಮಾವತಿ ನೀರಾವರಿ ಇಲಾಖೆ ಯೋಜನೆ ಅಡಿಯಲ್ಲಿ ನಮ್ಮ ಬಿಎಂ ರಸ್ತೆಯಿಂದ ನಾಗಸಮುದ್ರ ರಸ್ತೆಗೆ ಸಂಪರ್ಕಿಸ್ತಕ್ಕಂಥ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಪ್ರಾಯೋಗಿಕವಾಗಿ ವಾಹನ ಚಾಲನೆ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದೆ. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷರಾದಂಥ ನಮ್ಮ ಮೋಹನ್ ಇದ್ದಾರೆ, ನಮ್ಮ ಮುಖಂಡರಾದಂಥ ಆನಂದ್ ಇದ್ದಾರೆ, ನಮ್ಮ ಸಮಾಜ ಸೇವಕರಾದಂಥ ನಮ್ಮ ಅಶೋಕಣ್ಣಿದ್ದಾರೆ, ಗೋಪಾಲಣ್ಣ ಇದ್ದಾರೆ, ನಮ್ಮ ತಮ್ಮಯ್ಯಣ್ಣ ಮತ್ತು ನಮ್ಮ ಅಶೋಕ್ ಅವರು, ಕುಮಾರು, ನಮ್ಮ ಟಿಎಪಿಸಿಎಂಸಿ ಉಪಾಧ್ಯಕ್ಷ ಜಗಣ್ಣ, ನಾಗಣ್ಣ, ನಮ್ಮ ಪುಟ್ಟರಾಜು, ಎಲ್ಲ ಮುಖಂಡರುಗಳು ಕೂಡ ಇದ್ದಾರೆ. ಇದು ಬಹು ವರ್ಷಗಳಿಂದ ಆಗಬೇಕಾಯಿತು. ಇದು 4 ವರ್ಷದ ಟೆಂಡರ್ ತಾಂತ್ರಿಕ ದೋಷದಿಂದ ವಿಳಂಬ ಆಯಿತು. ಅದನ್ನು ಎಲ್ಲ ಸರಿಪಡಿಸಿ ಟೆಂಡರ್ನ ಅಂತಿಮಗೊಳಿಸಿ ಇದು ತುಂಬ ಅವಶ್ಯಕತೆ ಇರ್ತಕ್ಕಂಥ ರಸ್ತೆನ ಇವತ್ತು ಮಾಡಿಸ್ಕೊಟ್ಟಿದ್ದಾರೆ. ವ್ಯವಸ್ಥಿತ ಚೆನ್ನಾಗೂ ಕೂಡ ನಿರ್ವಹಿಸಿ ಮಾಡಿದ್ದಾರೆ. ಅದನ್ನು ಯಾಕೆಂದರೆ 2 ಕಡೆ ಶೋಲ್ಡ್ರು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಆ ಡ್ರೈನೇಜ್ ಮುಂದಿನ ದಿನಗಳಲ್ಲಿ ಅದಕ್ಕೆ ಆದ್ಯತೆ ಕೊಡುವಂಥದ್ದು ಅವಕಾಶ ಮಾಡೋಣ. ಇಲ್ಲಿ ಚೌಟ್ರಿ ಈ ಭಾಗದಲ್ಲಿ ಬಹುತೇಕ ಏಕೆಂದರೆ ಇದೆಲ್ಲ ಇನ್ನು ವಸತಿ ಪ್ರದೇಶವಾಗಿಯೇ ಇದು ಬೆಳವಣಿಗೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ತುಂಬ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಒಂದು ರಸ್ತೆ ಆಗಿತ್ತು. ಏಕೆಂದರೆ ನಾವು ಆನೆಕೆರೆ ನಾಗಸಮುದ್ರ ರಸ್ತೆಗೆ ಇದು ಬೈಪಾಸ್ ರೋಡ್ ಆದಂಗೆ ಆಗ್ತದೆ. ನಗರ ವ್ಯಾಪ್ತಿನಲ್ಲಿ ಹೋಗೋರೆಲ್ಲ ಏನು ಮಾಡ್ತಾರೆ, ಈ ವ್ಯಾಪ್ತಿಯಿಂದಲೇ ಸಂಪರ್ಕಿಸ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಅವಕಾಶ ಆಗುತ್ತೆ. ಈ ರಸ್ತೆ ಸಾರ್ವಜನಿಕವಾಗಿ ಅನುಕೂಲ ಆಗಲಿ ಅಂತ. ತಾಲೂಕಿನ ಬಾಗೂರು ಹೋಬಳಿಯ ಚಿಕ್ಕೋನಹಳ್ಳಿ ಗ್ರಾಮದ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭಾನುವಾರದಂದು ವಿಜೃಂಭಣೆಯಿಂದ ನೆರವೇರಿತು. ಶ್ರೀರಾಮನವಮಿಯಂದು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯ ಹಾಗೂ ಚಿಕ್ಕೋನಹಳ್ಳಿ ಗ್ರಾಮದ ಅಮರಗಿರಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ, ವಿಶೇಷ ಪೂಜೆ, ಹೂವಿನ ಅಲಂಕಾರ ಸೇರಿದಂತೆ ಗ್ರಾಮದ ರಾಜ ಬೀದಿಗಳಲ್ಲಿ ದೇವರ ಉತ್ಸವ ನಡೆಯಿತು.
ಸುತ್ತಮುತ್ತಲ ಗ್ರಾಮಗಳಾದ ದೇವಲಾಪುರ, ಹುಲ್ಲೇನಹಳ್ಳಿ, ನರೇನಹಳ್ಳಿ, ಚಿಕ್ಕೇನಹಳ್ಳಿ, ರಾಂಪುರ ಮತ್ತು ಚಿಕ್ಕೇನಹಳ್ಳಿ ಗೇಟ್ ಸೇರಿದಂತೆ ಸುತ್ತಮುತ್ತಲ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ರಂಗನಾಥ ಸ್ವಾಮಿಯವರ ಉತ್ಸವದೊಂದಿಗೆ ರಥದ ಸುತ್ತ ಪ್ರದಕ್ಷಿಣೆ ನಡೆಸಿ ನಂತರ ದೇವರನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳು ನೆರವೇರಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ಹಣ್ಣು ದವನ ಅರ್ಪಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ರಥೋತ್ಸವದ ಪ್ರಯುಕ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಿದ್ದರು. ರಥೋತ್ಸವದ ಪ್ರಯುಕ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಿದ್ದರು. ರಥೋತ್ಸವದಲ್ಲಿ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಕತ್ರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ, ಶಾಸಕ ಸಿಎನ್ ಬಾಲಕೃಷ್ಣರವರು ಹಾಗೂ ವಿಧಾನ ಪರಿಷತ್ ಮಾಜಿ ಎಂಎ ಗೋಪಾಲಸ್ವಾಮಿ ದಂಪತಿಗಳು ಮತ್ತು ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್, ಮುಜರಾಯಿ ತಹಶೀಲ್ದಾರ್ ಲತಾ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ರಥೋತ್ಸವದಲ್ಲಿ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ, ದೇವಾಲಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ರೂಪಾ ಸುರೇಶ್, ನಿರ್ದೇಶಕರುಗಳಾದ ಸಿಎಂ ರವೀಶ್, ಸಿಎನ್ ವೆಂಕಟೇಶ್, ಸುಕನ್ಯಾ ಸ್ವಾಮಿ ವಿವೇಕಾನಂದ, ಸಿಎಸ್ ಸೋಮಶೇಖರ್, ಸಿಎನ್ ಜಯಣ್ಣ, ಸಿಎನ್ ವಿ ಶಿವೇಗೌಡ, ಪ್ರಧಾನ ಅರ್ಚಕ ಸಿವೈ ಶ್ರೀಕಾಂತ್, ಆಗಮಿಕರಾದ ಕಾರೇಹಳ್ಳಿ ಕಿರಣ್ ಕುಮಾರ್, ಅರ್ಚಕರಾದ ಪಾರ್ಥಸಾರಥಿ, ಸಂಪತ್ ಕುಮಾರ್, ಸನ್ನತ್ ಕುಮಾರ್, ರಂಗನಾಥ್, ವಿಜಯ್ ಕುಮಾರ್, ಯೋಗಾನಂದ್ ಸೇರಿದಂತೆ ಚಿಕ್ಕೋನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ, ವಸತಿ ರಹಿತರೇ, ನಿವೇಶನ ರಹಿತರೇ? ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ. ಮನೆ ಪಡೆಯಲು ನಿಮಗೀದೀಗ ಸುವರ್ಣಾವಕಾಶ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬೆಳಗಿಹಳ್ಳಿ ಗ್ರಾಮದ ಬಿಜಿ ಮೋಹನ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ತೋಟೆ ಗ್ರಾಮದ ಭಾರತಿ ಕೃಷ್ಣಮೂರ್ತಿ ಅವಿರೋಧವಾಗಿ ಆಯ್ಕೆಗೊಂಡರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬೆಳಗಿಹಳ್ಳಿ ಬಿಜಿ ಮೋಹನ್ ಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಭಾರತಿ ಕೃಷ್ಣಮೂರ್ತಿ ನಾಮಪತ್ರವನ್ನ ಸಲ್ಲಿಸಿದರು. ಬೇರ್ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳಾಗಿದ್ದ ಸಾವಿತ್ರಮ್ಮ ಅವಿರೋಧ ಆಯ್ಕೆಯನ್ನ ಘೋಷಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಮೋಹನ್ ಕುಮಾರ್ ಮಾತನಾಡಿ, ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರುವ ಸಿಎನ್ ಬಾಲಕೃಷ್ಣರವರ ಸಲಹೆ ಸಹಕಾರವನ್ನ ಪಡೆದು ಹೊಸ ರೈತರಿಗೆ ಹಾಗೂ ಇರುವಂತಹ ಷೇರುದಾರ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ನಿರ್ದೇಶಕರಾದ ಕೆಎನ್ ನಾಗರಾಜ್ ಮಾತನಾಡಿ, ಬೆಳಗಿಹಳ್ಳಿ ಸಹಕಾರ ಸಂಘದಿಂದ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲ ರೈತರಿಗೂ ರಿಯಾಯಿತಿ ದರದ ಸಾಲ ವಿಸ್ತರಿಸಲು ಸಹಕರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್, ಕಾರ್ಯನಿರ್ವಹಣಾಧಿಕಾರಿ ಧನಂಜಯ್, ನಿರ್ದೇಶಕರುಗಳಾದ ಕೆಎನ್ ನಾಗರಾಜ್, ನಟರಾಜ್, ಕಾವಲು ಹೊಸೂರು ಗೋಪಿ, ರಾಧಮ್ಮ ಬಸವೇಗೌಡ, ಡಿ ಮಂಜುನಾಥ್, ಎಂಆರ್ ಸುರೇಶ್, ಬಿಜಿ ರವಿ, ಬಿಕೆ ರವಿ, ರಂಗಸ್ವಾಮಿ, ಭರತ್, ಮುಖಂಡರುಗಳಾದ ಹರೀಶ್, ಕಾವಲು ಹೊಸೂರು ಅಶೋಕ್, ನಂಜಪ್ಪ,
ತೋಟಿ ಜಯರಾಮ್, ಬೆಳಗೆಹಳ್ಳಿ ಪುಟ್ಟಸ್ವಾಮಿ, ಬದ್ದಿಕೆರೆ ಮಂಜೇಗೌಡ, ಪಾರ್ಥಸಾರಥಿ, ವಿವೇಕ್, ಟಿಪಿ ಮಂಜು, ದಲಿತ ಮುಖಂಡ ಸಿಆರ್ ಧರ್ಮಯ್ಯ, ಬೋರೇಗೌಡ, ವೇಣುಗೋಪಾಲ್, ಮಹೇಶ್, ಸುಧಾ, ಚೇತನ್, ಬಸವೇಗೌಡ, ಪುಟ್ಟರಾಜು, ಮಂಜೇಗೌಡ, ನಂಜುಂಡೇಗೌಡ, ಸಿಬ್ಬಂದಿಗಳಾದ ಯಶಸ್ವಿನಿ ಮಂಜು, ಕುಮಾರಸ್ವಾಮಿ, ಚಂದ್ರಕಲಾ ಇತರರು ಹಾಜರಿದ್ದರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬೆಳಗೆಹಳ್ಳಿ ಗ್ರಾಮದ ಮೋಹನ್ ಕುಮಾರ್, ಉಪಾಧ್ಯಕ್ಷರಾಗಿ ತೋಟಿ ಗ್ರಾಮದ ಭಾರತಿ ಕೃಷ್ಣಮೂರ್ತಿ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಂಘದ ಸದಸ್ಯರುಗಳು, ಮುಖಂಡರುಗಳು ಅಭಿನಂದಿಸಿದರು. ಹರೀಶ್, ಜಯರಾಮ್, ವಿವೇಕ್, ನಂಜಪ್ಪ, ಅಶೋಕ್, ನಾಗರಾಜ್, ಗೋಪಿ, ಟಿಪಿ ಮಂಜು, ಧರ್ಮಯ್ಯ ಹಾಜರಿದ್ದರು. ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಿಗೆ ಆಯ್ಕೆಯಾದಂಥ BG ಮೋಹನ್ ಅವರಿಗೂ, ಬೆಳಗೆಹಳ್ಳಿ ಮೋಹನ್ ಅವರಿಗೂ, ತೋಟಿ ಗ್ರಾಮದ ಭಾರತೀಯ ಉಪಾಧ್ಯಕ್ಷ ಆಗಿದ್ದ ಭಾರತಿ ಕೃಷ್ಣಮೂರ್ತಿ ಅವರಿಗೂ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಈ ಸೊಸೈಟಿಯಲ್ಲಿ ನಡೆದು ಬಂದಿರತಕ್ಕಂಥ ಮಾದರಿಯಾಗಿ ಇಂದು ಸಹ ಚುನಾವಣೆನ ಶಾಸಕರ ನೇತೃತ್ವದಲ್ಲಿ ಶಾಸಕರ ಅಭಿಲಾಷೆಯಂತೆ ರಂಗೇಗೌಡರನ್ನ ಕೃಪಾ ಕಟಾಕ್ಷದಲ್ಲಿ ರಂಗೇಗೌಡರ ಬ್ರದರ್ಗೆ ಇವತ್ತು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿ ಪಕ್ಷ ಸಂಘಟನೆಘಟ್ಟಕ್ಕೆ ಬೆಳಗ್ಗೆಯಲ್ಲಿ ಮಾತ್ರ ಸಂಘಟನೆಘಟ್ಟಕ್ಕೆ ನಾವು ಇಡೀ ಪಂಚಾಯತಿನ ಆಡಳಿತ ತರಲಿದ್ದ ಅಧಿಕಾರವನ್ನು ಕೊಟ್ಟಿದ್ದೀವಿ. ಪಂಚಾಯತಿ ತರಲೇಬೇಕು, ಅದು ಜವಾಬ್ದಾರಿ ಇದೆ. ಪಕ್ಕಕ್ಕೆ ಸೀಮಿತ ಮಾಡೋದು, ತೋಟಿ ಕಡೆಗೂ ಗಮನ ಹರಿಸ್ಬೇಕು. ಯಾಕೆಂದರೆ ಅವ್ರಿಗೆ ಬಂಡವಾಳಶಾಹಿಗಳು ಅಂತ ನಾವು ಕೊಟ್ಟಿದ್ದೀವಿ. ತೋಟಿ ಕಡೆಗೂ ಗಮನ ಹರಿಸಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳೇ ಸಹಕಾರ ನೀಡಿ ಹೃದಯಪೂರ್ವಕವಾಗಿ ವಂಚನೆ ಇಲ್ಲದೆ, ಕಲ್ಮಶ ಇಲ್ಲದೆ ನಾನು ಸೂಚಕರಾಗಿ ಸಹಾಯ ನೀಡಿದ್ದೀನಿ. ಮುಂದೆ ಅವರ ಆಡಳಿತಕ್ಕೆ ನಾವು ಬೆನ್ನೆಲುಬಾಗಿ ನಿಂತು ಆಡಳಿತ ನಡೆಸ್ತೀವಿ. ಅದಕ್ಕೆ ರಂಗೇಗೌಡರಿಗೆ ಯಾವುದು ಅನುಮಾನ ಬೇಡ. ಬೆಳಗೆಹಳ್ಳಿ ತೋಟಿ ಒಂದೇ ಗ್ರಾಮ, ನಾವು ಸಹಕರಿಸ್ತೀವಿ. ರಂಗೇಗೌಡರು ಎದುರು ಮುಂದೆ ಬೇಡ, ಪಕ್ಷ ಮುನ್ನಡೆಸಲಿ, ಅವ್ರ ಶಕ್ತಿ ನಾವು ತುಂಬ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಜೊತೆಗೆ ಶಾಸಕರಿಗೆ HG ರಾಮಕೃಷ್ಣ ವಿಶೇಷವಾಗಿ ಅಭಿನಂದಿಸ್ತೀವಿ. ಯಾಕೆಂದರೆ ಎರಡು ಕಣ್ಣಿದ್ದಾಗ ನಮಗೆ ಬಾಲಣ್ಣ ಇರಿಸೆ ಹೋಬಳಿಯಿಂದ ಮತ್ತು ರಿಗೇಳು ಹೋಬಳಿ ಕಣ್ಣ ನೋಡ್ತಾರೆ. ವಿಶೇಷವಾಗಿ ನಾವು ಬೆಳಗೆಹಳ್ಳಿ ಸೊಸೈಟಿಗೆ ರಿಗೇಳು ಹೋಬಳಿ ಸೇರಿದೆ, ಇರಿಸೆ ಹೋಬಳಿ ಸೇರಿದೆ. ಎರಡು ಕಣ್ಣಿದ್ದು ನಮಗೆ. ಈಗ ಏನು ಬರೀ ಇರಿಸೆ ಹೋಬಳಿಗೆ ಸೀಮಿತವಾಗಿಲ್ಲ, ಬೆಳಗೆಹಳ್ಳಿ ಮತ್ತು ತೋಟಿ ಇರಿಸೆ ಹೋಬಳಿ ಎರಡೇ ಊರು. ಈ ಸೇರ್ತಕ್ಕಂಥವು ಚಿಕ್ಕಹಳ್ಳಿ ಇರ್ಬೋದು, ದೊಡ್ಡರಿ ಕಾಲು ಇರ್ಬೋದು, ಬಳ್ಳಾರಿ ನರಸಿಂಹರಾಜ್ ಕಾಲು ಇರ್ಬೋದು, ಮಾಡನಹಳ್ಳಿ ಇರ್ಬೋದು, MK ಪತ್ತಿನ ಸಹಕಾರ ಸಂಘದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದಂಥ BG ಮೋಹನ್ ಅವರು ಹಾಗೂ ತೋಟಿ ಗ್ರಾಮದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಭಾರತಿ ಕೃಷ್ಣಮೂರ್ತಿ ಅವರಿಗೂ, ಸೊಸೈಟಿ ಪರವಾಗಿ ಡೈರೆಕ್ಟರ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸಹಕರಿಸಿದಂಥ CN ಬಾಲಕೃಷ್ಣ ಅವರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಬೆಳಗೆಹಳ್ಳಿ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಷೇರುದಾರ ಬಂಧುಗಳಿಗೂ, ಮುಖಂಡರಿಗೂ ಅಭಿನಂದನೆ ಸಲ್ಲಿಸ್ತಾ, ಇಷ್ಟು ಮಾತ್ರ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ, ಜೊತೆಗೆ ವಿವೇಕ್ ಮಾತು ಹೇಳ್ಬೇಕಾಗ್ತೈತೆ. ವಿವೇಕ್ ಇನ್ನು ಹುಡುಗ, ಇನ್ನು ಬೆಳಿಬೇಕು, ನಮ್ಮೆಲ್ಲರ ಸಹಕಾರ ಇದೆ. ಎಲ್ಲರೂ ಪಂಚಾಯತ್ ಬರ್ತಕ್ಕಂಥ ಎಲ್ಲ ಊರನ್ನೂ ಒಗ್ಗೂಡಿಸ್ಕೊಂಡು ಮುಂದೋಗ್ತಾ ವಹಿಸ್ಲಿ ಅಂತಕ್ಕಂಥ ಮಾತನ್ನು ಕಿವಿ ಮಾತು ಹೇಳ್ತೀನಿ. ಯಾಕೆ ಅಂದರೆ ಯುವಕ ಇದ್ದಾನೆ, ಸ್ವಲ್ಪ ಮುಂದೋಗಿ ಮಾತಾಡ್ತಾನೆ, ಅದು ಬಿಡ್ಲಿ ಅಂತಕ್ಕಂಥ ಈ ಮುಖಾಂತರ ವಿನಂತಿ ಮಾಡ್ತೀನಿ ಅವ್ರಿಗೆ. ದಯಮಾಡಿ ಎಲ್ಲರೂ ಒಟ್ಟಾಗಿ ಹೋಗೋಣ, ಎಲ್ಲ ಸಹಕರಿಸೋಣ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಈ ಸೊಸೈಟಿಲಿ ಷೇರುದಾರರಿಗೆ ಕೆಲಸ ಮಾಡುವಂಥ ಅವಕಾಶ ಶಾಸಕ ಕಲಿಸ್ತದೆ. ಶಾಸಕರು ಯಾವುದೇ ಥರದ ಅಪಕೀರ್ತಿ ತರದಂಗೆ ನಾವು ನಡ್ಕೊತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕೊಟ್ಟಿದ್ದಾರೆ. ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ತಾಲೂಕಿನ ಹಿರಿಸಾವಿಯಲ್ಲಿನ ಶ್ರೀ ಚೌಡೇಶ್ವರಿ ಅಮ್ಮನವರ ನಮ್ಮೂರ ಹಬ್ಬದಲ್ಲಿ ಭಕ್ತರಿಗೆ ಶ್ರೀ ಹೆಬ್ಬಾರಮ್ಮ ದೇವಿಯ ಮೊದಲ ದರ್ಶನ ಭಾಗ್ಯವು ಬುಧವಾರದಂದು ದೊರೆಯಿತು. ತಾಲೂಕಿನ ಹಿರಿಸವೆ ಗ್ರಾಮ ದೇವತೆಯಾದ ಚೌಡೇಶ್ವರಿ ದೇವಿಯ ನಮ್ಮೂರ ಹಬ್ಬವು ಪ್ರಾರಂಭವಾಗಿದ್ದು, ಬುಧವಾರ ಬೆಳಗಿನ ಜಾವ ಭಕ್ತರು ಹೆಬ್ಬಾರಮ್ಮ ದೇವಿಯ ವರ್ಷದ ಮೊದಲ ದರ್ಶನ ಪಡೆದರು. ಮಂಗಳವಾರ ರಾತ್ರಿ ಗ್ರಾಮದ ಮಧ್ಯಭಾಗದಲ್ಲಿರುವ ಉಯ್ಯಾಲೆಕಂಬ, ರಂಗಮಂಟಪ ಮತ್ತು ಚೌಡೇಶ್ವರಿ ಹೆಬ್ಬಾರಮ್ಮ ದೇವಸ್ಥಾನಗಳಿಗೆ ಬಾಳೆಕಂಬ ಮತ್ತು ಮಾವಿನ ಸೊಪ್ಪು ಕಟ್ಟಿ ದೇವಿಯ ದರ್ಶನಕ್ಕೆ ಗ್ರಾಮಸ್ಥರು ಸಿದ್ಧತೆ ಮಾಡಿದರು. ಬುಧವಾರ ಬೆಳಗಿನ ಜಾವ ಹೆಬ್ಬಾರಮ್ಮನ ದೇವಿಯ ಮೆರವಣಿಗೆಯು ದೇವಸ್ಥಾನದಿಂದ ಪ್ರಾರಂಭವಾಗಿ ಕೆರೆ ಬೀದಿ, ಉಯ್ಯಾಲೆಕಂಬ, ದೊಡ್ಡ ಬೀದಿಯಲ್ಲಿ ಸಾಗಿ ಗ್ರಾಮದ ಒಳಗೆ ಇರುವ ಚೌಡೇಶ್ವರಿ ದೇವಸ್ಥಾನವನ್ನ ತಲುಪಿತು. ನಂತರ ಅಲ್ಲಿಂದ ಸಹೋದರಿ ದೇವಿಯರನ್ನ ಕರೆದುಕೊಂಡು ಕೆರೆಯ ಏರಿ ಬಳಿ ಇರುವ ಚೌಡೇಶ್ವರಿಯ ಮೂಲ ದೇವಸ್ಥಾನದ ಬಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವರ ಹಿಂದೆ ನೂರಾರು ಭಕ್ತರು ಸಾಗಿದರು. ದೇವರ ಮನೆತನದವರು ತೆಂಗಿನಕಾಯಿ, ಎಣ್ಣೆ ಸೇರಿದಂತೆ ಇತರೆ ಪಡಿಯನ್ನ ನೀಡಿದರು. ಈ ಕಾರ್ಯಕ್ರಮ ನೇತೃತ್ವವನ್ನ ಮಾಳಿಗೌಡರ ಮನೆತನದವರು ವಹಿಸಿದ್ದರು.
ಹಿರಿಸಾವೆ ಮತ್ತು ದೇವಿಯರುಗಳ ತವರು ಮನೆಯಾದ ಹೋಬಳಿಯ ಹೊನ್ನೇನಹಳ್ಳಿಯಲ್ಲಿ ಇಂದಿನಿಂದ 11 ದಿನಗಳವರೆಗೆ ಭಯ ಭಕ್ತಿಯಿಂದ ಹಬ್ಬವನ್ನ ಆಚರಿಸುತ್ತಾರೆ. ಹೆಬ್ಬಾರಮ್ಮ ದೇವಿಯ ದರ್ಶನವು ಭಕ್ತರಿಗೆ ವರ್ಷದಲ್ಲಿ 4 ದಿನ ಮಾತ್ರ ಸಿಗುತ್ತದೆ. ಇದೇ 15ರ ಮಂಗಳವಾರ ರಾತ್ರಿ ಮಡೆ ಹಬ್ಬ, 16ರ ಬುಧವಾರ ಚೌಡೇಶ್ವರಿ ದೇವಿಯ ರಥೋತ್ಸವ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯಿಂದ ಪಟ್ಟಣದ ಅಭಿವೃದ್ಧಿ ಸಾಧ್ಯ. ಶಾಸಕ ಬಾಲಕೃಷ್ಣರವರ ಅಭಿಮತ. ಪಟ್ಟಣದಿಂದ ನಾಗಸಮುದ್ರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆ ಉದ್ಘಾಟನೆ ನೆರವೇರಿಸಿದ ಅವರು. ಬಾಗೂರು ಹೋಬಳಿ ಚಿಕ್ಕೋನಹಳ್ಳಿಯ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ. ಸಾವಿರಾರು ಭಕ್ತರು ಭಾಗಿ. ರಥೋತ್ಸವಕ್ಕೆ ಹಣ್ಣು ಜವಲಗಳ ಸಮರ್ಪಣೆ. ತಾಲೂಕಿನ ಬೆಳಗಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬೆಳಗಿಹಳ್ಳಿ ಬಿಜಿ ಮೋಹನ್ ಮತ್ತು ಉಪಾಧ್ಯಕ್ಷರಾಗಿ ತೋಟಿ ಗ್ರಾಮದ ಕೃಷ್ಣಮೂರ್ತಿ ಆಯ್ಕೆ. ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ. ತಾಲೂಕಿನ ಹಿರಿಸಾವಿಯಲ್ಲಿನ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನವರ ನಮ್ಮೂರ ಹಬ್ಬಕ್ಕೆ ಚಾಲನೆ. ಭಕ್ತರಿಂದ ಹೆಬ್ಬಾರಮ್ಮನ ಮೊದಲ ದರ್ಶನದೊಂದಿಗೆ ಆರಂಭಗೊಂಡ ಹಬ್ಬ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.